Namdu, yes. We got 3, 2, 1. 3, 2, 1. Isalam Namdu. ಮತ್ತು BBKS ಮ್ಯಾಚ್ ಇರೋದ್ರಿಂದ IPL 2025 ಫೈನಲ್ ಮ್ಯಾಚ್ ಇರೋದಕ್ಕೆ ನಾವು ವಾಸವಿ ಯುವಜನ ಸಂಘ ಬಂಗಾರಪೇಟೆ ವತಿಯಿಂದ ಸಾರ್ವಜನಿಕರಿಗೋಸ್ಕರ IPL ಸ್ಕ್ರೀನಿಂಗನ್ನು ಏರ್ಪಡಿಸಿದ್ದೀವಿ. ಫ್ಯಾಮಿಲೀಸು ಮಕ್ಕಳು ಎಲ್ಲ ಬಂದು ಎಂಜಾಯ್ ಮಾಡಲಿ ಅಂತ ಕ್ಲೋಸ್ ಡೋರಲ್ಲಿ ಲಿಮಿಟೆಡ್ ಎಂಟ್ರಿಯಲ್ಲಿ ನಾವು ಒಳ್ಳೆ ಸ್ಕ್ರೀನಿಂಗನ್ನು ಏರ್ಪಡಿಸಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಕ್ರೀಡೋತ್ಸಾಹಿಗಳೆಲ್ಲ ಚೆನ್ನಾಗಿ RCB ಮತ್ತು BBKS ಫೈನಲ್ ಮ್ಯಾಚನ್ನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅನ್ನೋದು. ಜೊತೆಗೆ ನಮ್ಮ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಒಂದು ಒಳ್ಳೆ ಇವೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಜೈ RCB! ಜೈ RCB! ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಈ ದಿನ IPL ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಎರಡೂ ತಂಡಗಳು, ಪಂಜಾಬ್ ಹಾಗೂ ನಮ್ಮ ಕರ್ನಾಟಕದ ಹೆಮ್ಮೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ ಅನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಣಾಹಣಿಯಾಗಲಿದೆ. ಎರಡೂ ತಂಡಗಳು, ನಾವೆಲ್ಲರೂ ಕನ್ನಡಿಗರು ಹಾಗೂ RCB ಅಭಿಮಾನಿಗಳು ನಮ್ಮ ಒಂದು ಬೆಂಗಳೂರು ತಂಡಕ್ಕೆ ಮೊಟ್ಟಮೊದಲನೇ ಬಾರಿಗೆ 18 ವರ್ಷಗಳಲ್ಲಿ ಮೊದಲನೇ ಬಾರಿಗೆ ಟ್ರೋಫಿಯನ್ನು ಎತ್ತಿಡಿಲಿ ಅಂತ ಈ ಒಂದು ಬೃಹತ್ LED ಪರದೆಯನ್ನು ಹಾಕುವ ಮೂಲಕ ಸಮಸ್ತ ಬಂಗಾರಪೇಟೆ ನಾಗರಿಕರು ಹಾಗೂ RCB ಅಭಿಮಾನಿಗಳು RCB ತಂಡಕ್ಕೆ ಬೆಂಬಲವನ್ನು ಘೋಷಿಸ್ತಾ ಇದ್ರಿ. ಈ ಸಲ ಜೈ RCB! ಜೈ RCB! ಈ 3 ಹಾರ್ಟ್ ಬ್ರೇಕ್ ಆಗಿ ಬೆಂಗಳೂರು ಅನ್ನೋ ಒಂದು ಹೆಮ್ಮೆಗಾಗಿ ಈ ಸಲ ಕಪ್ ನಮ್ದು ಅಂತ ಈ ಟ್ರೋಫಿನ ಎತ್ತಿರೋದು. ಟಾಟಾ IPL 2025 ಚಾಂಪಿಯನ್ಸ್ ಬೇರೆ ಯಾರು ಅಲ್ಲ, ಕೆಂಪು ಅಂಗಿ ಹಾಕೊಂಡಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. Emotional scenes, extraordinary scenes. 18 ವರ್ಷದಿಂದ ಇಡೀ ಗ್ಲೋಬಲ್ ಅಲ್ಲಿರುವಂತ RCB ಫ್ಯಾನ್ಸ್ ಕಾಯ್ತಾ ಇದ್ದೀವಿ ಈ ಒಂದು ಸೆಲೆಬ್ರೇಷನ್ ಗೋಸ್ಕರನೇ. ಇವತ್ತು ಎಲ್ಲಾರ್ದು ಏನೇನು ಹೋಪ್ಸ್ ಇದ್ರು, ಏನೇನು ಕನಸು ಕಟ್ಕೊಂಡಿದ್ರು, ಇವತ್ತು ನನಸಾಗಿದೆ. ಇನ್ಫ್ಯಾಕ್ಟ್ ರಜತ್ ಆದ್ರಿಯನ್ನು ಮೆರೆದಿರುವಂತ ನಮ್ಮ ನಾಯಕ ರಜತ್ ಪತಿದಾರ್, ಹಾಗೆ 18 ನಮ್ದೆ ಫಾರ್ ರೀಸನ್ ಅಂದ ತಕ್ಷಣ ಈ ವ್ಯಕ್ತಿಗೋಸ್ಕರನೇ ಈ ಟೂರ್ನಮೆಂಟ್, ಈ ವ್ಯಕ್ತಿಗೋಸ್ಕರನೇ ಈ ಟ್ರೋಫಿ. 18 ವರ್ಷ ಲಾಯಲ್ಟಿ ಅಂದ್ರೆ ಅದು ವಿರಾಟ್ ಕೊಹ್ಲಿ.
ಖಂಡಿತ RCB ಅಂತ ಫಸ್ಟ್ ಹೆಸರು ಬರೋದವ್ರೆ ಅದು ವಿರಾಟ್ ಅವರ ಹೆಸರು. ನನಗೇನೆ ತಗೊಳ್ತಾ ಇದೆ ಅಂಡ್ ಕ್ಲಿಯರ್ ಆಗಿ ಸೆಲೆಬ್ರೇಷನ್ಸ್ ಬರೀ ಅಹಮದಾಬಾದ್ ಮಾತ್ರ ಅಲ್ಲ, ಬೆಂಗಳೂರಿಂದ ನಮಗೆ ಸುದ್ದಿ ಬರ್ತಾ ಇರೋದು ರೋಡ್ ಅಲ್ಲೂ ಯಾವ ರೀತಿಯಾದ ಒಂದು ಮೆರವಣಿಗೆ ನಡೀತಿದೆ, ಸಂಭ್ರಮ ನಡೀತಿದೆ, ಆ ಒಂದು ಫ್ಯಾನ್ಸಿನ ಕೂಗಾಟ, ಆ ಒಂದು ಸೆಲೆಬ್ರೇಷನ್ಸ್. ಸೊ ಇದು ಬರೀ ಅಹಮದಾಬಾದ್ ಅಲ್ಲಿ ಗ್ರೌಂಡ್ ಅಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ಭಾರತದ ಮೂಲೆ